ಬೈಕ್ ಟ್ಯಾಕ್ಸಿ ರಾಜ್ಯದಲ್ಲಿ ಬ್ಯಾನ್ ಆಗಿತ್ತು. ಆದರೆ ಹೈಕೋರ್ಟ್ ಮೆಟ್ಟಿಲೇರಿದ್ದ ಖಾಸಗಿ ಅಗ್ರಿಗೇಟರ್ ಕಂಪನಿಗಳಿಗೆ ಅನುಮತಿಯ ಅಧಿಕೃತ ಚಾಲನೆ ಸಿಕ್ಕಿದೆ. ಯಾವಾಗ ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ತೋ ಫೀನಿಕ್ಸ್ನಂತೆ ಬೈಕ್ ಟ್ಯಾಕ್ಸಿ ಚಾಲಕರು ರಸ್ತೆಗಿಳಿದಿದ್ದಾರೆ. ಆದರೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದ್ದು, ಆಟೋ ಟ್ಯಾಕ್ಸಿಯವರ ರೀತಿ ಬೈಕ್ ಟ್ಯಾಕ್ಸಿಗೂ ಕಾನೂನು ರಚನೆ ಮಾಡಿ ಅನ್ನುವಂಥ ಹೊಸ ರಾಗ ಶುರುವಾಗಿದೆ. ಕಡಿಮೆ ರೇಟು, ಸೇಫ್ ರೈಡು, ಎಂಥ ಕಿರಿದಾದ ರಸ್ತೆ ಇದ್ರೂ ತಡೆ ಇಲ್ಲದ ಸಂಚಾರ. ಈ ಕಾರಣಕ್ಕಾಗಿಯೇ ಸಿಲಿಕಾನ್ ಸಿಟಿಯಲ್ಲಿ ಬೈಕ್ ಟ್ಯಾಕ್ಸಿ ಫೇಮಸ್ ಆಗಿತ್ತು. ಸಾಕಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ನೀಡಿತ್ತು. ಆದರೆ ರಾಜ್ಯ ಸರ್ಕಾರ ನೋ ವೇ, ಚಾನ್ಸೇ ಇಲ್ಲ, ಇದು ಅನ್ಸೇಫ್ ಅಂತ ತಡೆನೂ ಒಡ್ತು. ಆದ್ರೆ ಹೈಕೋರ್ಟ್ ಮೆಟ್ಟಿಲೇರಿದ್ದ ಅಗ್ರಿಗೇಟರ್ಗೆ ಕೊನೆಗೂ ಜಯ ಸಿಕ್ಕಿದೆ. ಈಗ ನಮ್ಮನ್ಯಾರು ತಡೆಯೋರು ಅಂತ ರಸ್ತೆಗಿಳಿದ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಇದೀಗ ಹೊಸ ರೂಲ್ಸ್ನ ಟೆನ್ಷನ್ ಶುರುವಾಗಿದೆ. ಬೈಕ್ ಟ್ಯಾಕ್ಸಿಗೆ ಅನುಮತಿ, ಸರ್ಕಾರಕ್ಕೆ ಹೊಸ ಟೆನ್ಷನ್ ಶುರು. ಹೌದು, ಎಷ್ಟು ದಿನ ಬೈಕ್ ಟ್ಯಾಕ್ಸಿ ಬೇಡ ಅಂತಿದ್ದ ಖಾಸಗಿ ಕ್ಯಾಬ್ ಆಟೋ ಸಂಘದವರು ಈಗ ಸರ್ಕಾರದ ಮುಂದೆ ಹೊಸ ಬೇಡಿಕೆ ಇಟ್ಟಿದ್ದಾರೆ. ನಮ್ಮಂತೆ ಬೈಕ್ ಟ್ಯಾಕ್ಸಿಗಾಗಿ ಕಾನೂನು ರಚನೆ ಮಾಡಿ ಅಂತಿದ್ದಾರೆ. ವೈಟ್ ಬೋರ್ಡ್ ನಲ್ಲಿ ಟ್ಯಾಕ್ಸಿ ಸೇವೆ ಕೊಡುವಂತಿಲ್ಲ. ಬೈಕ್ ಟ್ಯಾಕ್ಸಿಗಳು ಯೆಲ್ಲೋ ಬೋರ್ಡ್ ಆಗಬೇಕು. ಆಟೋ ಹಾಗೂ ಕ್ಯಾಬ್ ರೀತಿ ಬೈಕ್ ಕಲರ್ ಮಾಡಬೇಕು. ಬೈಕ್ ಟ್ಯಾಕ್ಸಿ ಚಾಲಕರಿಗೂ ಯೂನಿಫಾರ್ಮ್ ಇರಬೇಕು. ಚಾಲಕ ಮತ್ತು ಪ್ರಯಾಣಿಕ ಇಬ್ಬರಿಗೂ ಫುಲ್ ಹೆಲ್ಮೆಟ್ ಕಡ್ಡಾಯಗೊಳಿಸಬೇಕು. ಬೈಕ್ ಟ್ಯಾಕ್ಸಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಬೇಕು. ಶಿಸ್ತುಬದ್ಧವಾಗಿ ಬೈಕ್ ಟ್ಯಾಕ್ಸಿಗಳು ಕಾರ್ಯನಿರ್ವಹಿಸಬೇಕು. ಇವತ್ತು ಯಾರು ಬೈಕ್ ಟ್ಯಾಕ್ಸಿ ಎಲ್ಲ ಏನು ಮಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ ಅವ್ರದ್ದೆಲ್ಲ ಎಲ್ಲ ಬೋರ್ಡ್ ಮಾಡ್ಬಿಡೋಕೆ ಹೇಳಿ, ಎಲ್ಲ ಬೋರ್ಡ್ ಮಾಡಿಕೊಂಡು ಅವ್ರಿಗೆ ಸರ್ವಿಸ್ ಮಾಡೋಕೆ ಹೇಳಿ. ಈ ಸಿಕ್ಕಿದ ಗಾಡಿಗಳೆಲ್ಲ ತೊಗೊಂಡು ಇವತ್ತು ರ್ಯಾಪಿಡೋ ಮಾಡ್ಕೊಂಡಿದ್ದಾರೆ. ಇವತ್ತು ರ್ಯಾಪಿಡೋಯಿಂದ ನಾವು ಇವತ್ತು ಎಷ್ಟು ನಷ್ಟ ಅನುಭವಿಸ್ತಾ ಇದ್ದೀವಿ. ಇವತ್ತು ನಮಗೆ ಸಂಪಾದನೆ ಡೈಲಿ ನಮಗೆ 300 ರೂಪಾಯಿ 350 ರೂಪಾಯಿ ಎಷ್ಟಾಗ್ತದೆ, ಅದರಲ್ಲಿ 200 ರೂಪಾಯಿ ಗ್ಯಾಸ್ಗೆ ಹೋಗ್ಬಿಡುತ್ತೆ. ಇನ್ನು 100-150 ರೂಪಾಯಿ ತೊಗೊಂಡು ಏನು ಮಾಡಬೇಕು? ಇಷ್ಟು ದಿನ ಬ್ಯಾನ್ ಆಗಿದ್ದ ಬೈಕ್ ಟ್ಯಾಕ್ಸಿ ಸದ್ಯ ರಾಜಾರೋಷವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಶುರುವಾಗಿದೆ. ಇತ್ತ ಸಾರ್ವಜನಿಕರು ಕಡಿಮೆ ಪ್ರಯಾಣ ದರ, ಕಡಿಮೆ ಓಡಾಟದ ಸಮಯಕ್ಕೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಇಂಥ ಹೊತ್ತಲ್ಲಿ ಆಟೋ ಟ್ಯಾಕ್ಸಿ ಅಸೋಸಿಯೇಷನ್ಗಳು ಹೊಸ ಖ್ಯಾತಿ ತೆಗೆದಿದ್ದು ಸರ್ಕಾರಕ್ಕೆ ನಿಯಮ ರಚಿಸುವಂತೆ ಹೇಳಿ ಅನುಮತಿ ಕೊಟ್ಟ ಕೋರ್ಟ್ ಆದೇಶವನ್ನ ರಾಜ್ಯ ಸರ್ಕಾರ ಹೇಗೆ ನಿಭಾಯಿಸುತ್ತೆ ಕಾದ್ ನೋಡೋಣ. ಭಾರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.